ಕೆಲವೇ ದಿನಗಳಲ್ಲಿ ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡುತ್ತೇವೆ ಅನ್ನುವಂಥೇಳಿ ಇಮೇಲ್ ಸಂದೇಶನವನ್ನು ಕಿಡಿಗೇಡಿಗಳು ಕಳಿಸಿರುವಂಥದ್ದು. ಹೀಗಾಗಿ ಕೂಡಲೇ ಎಚ್ಚೆತ್ತುಕೊಂಡಂಥ ಪೊಲೀಸರು ಈಗ ಶ್ವಾನದಳ ಮತ್ತು ಪೊಲೀಸರು ಬಂದು ಬಾಂಬ್ ನಿಷ್ಕ್ರಿಯ ದಳದವರು ಬಂದು ಈಗ ತಪಾಸಣೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಪಾಕಿಸ್ತಾನದ ISI ಬ್ಯಾಚ್ ಇನ್ ತಮಿಳುನಾಡು ಎನ್ನುವ ಹೆಸರಿನಲ್ಲಿ ಇಮೇಲ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಗಳ ಇಮೇಲ್ಗೆ ಬೆದರಿಕೆ ಪತ್ರವನ್ನು ರವಾನೆ ಮಾಡಲಾಗಿದೆ. ಕೆಲವೇ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಾಂಬ್ ಇಟ್ಟು ಇಡುವುದಾಗಿ ಸಂದೇಶವನ್ನು ಕೊಡಲಾಗಿತ್ತು. ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಸಿಲ್ವಂತ್ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣ ಈಗ ಶ್ವಾನದಳ ಸ್ಥಳಕ್ಕೆ ಬಂದಿರುವಂಥದ್ದು. ಜಿಲ್ಲಾಧಿಕಾರಿಗಳ ಏನು ಕಚೇರಿ ಇದೆ, ಭವನ ಇದೆ, ಭವನದ ಪ್ರತಿಯೊಂದು ಕೊಠಡಿಯನ್ನು ಕೂಡ ಇಂಚಿಂಚು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಕಿಡಿಗೇಡಿಗಳು ನೇರವಾಗಿ ಸಂದೇಶವನ್ನ ನೀಡಿರುವಂಥದ್ದು, ಜಿಲ್ಲಾಧಿಕಾರಿಗಳ ಭವನವನ್ನ ಬಾಂಬ್ ಬಿಟ್ಟು ಉಡಾಯಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಎಚ್ಚೆತ್ತುಕೊಂಡಂತ ಪೊಲೀಸರು ಈಗ ತಪಾಸಣೆ ಮಾಡ್ತಾ ಇರುವಂಥದ್ದು. ಇದೇನು ಹುಸಿ ಬಾಂಬ್ ಕರೆನಾ ಅಥವಾ ನಿಜವಾಗ್ಲೂ ಆ ರೀತಿ ಮಾಡ್ತಾರ ಅನ್ನುವಂಥ ಗೊಂದಲಕ್ಕೆ ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ನಾನು ಸಿಬ್ಬಂದಿಗಳನ್ನ ತೋರಿಸ್ತಾ ಇದ್ದೀನಿ. ಇದು ಊಟದ ಸಮಯ ಆದರೂ ಕೂಡ ಯಾರೂ ಕೂಡ ಊಟಕ್ಕೆ ಹೋಗದೆ ಭಯಭೀತರಾಗಿ ಈಗ ಜಿಲ್ಲಾ ಭವನದಲ್ಲಿ ಇರುವಂಥದ್ದು. ಎಲ್ಲರೂ ಕೂಡ ಹೊರಗೆ ಹೋಗೋದು ಅಥವಾ ಕಚೇರಿಯಲ್ಲಿ ಕೆಲಸ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಗೊಂದಲಕ್ಕೆ ಈಡಾಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಪ್ರತಿ ಒಂದು ಕೋಣೆಯಲ್ಲೂ ಕೂಡ ಯಾವುದೇ ಸಾಮಗ್ರಿಗಳನ್ನು ಬಿಡದಂತೆ ಇಂಚಿಂಚು ತಪಾಸಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಿಡಿಗೇಡಿಗಳು ಏನಾದರೂ ಬಾಂಬನ್ನ ಇಟ್ಟು ಸಮಸ್ಯೆ ಆಗ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಂಚಿಂಚು ತಳ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಈಗ ಸದ್ಯ 4-5 ಕೊಠಡಿಗಳನ್ನ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ ಶ್ವಾನದಳವು ಕೂಡ ಇರುವಂಥದ್ದು. ಶ್ವಾನವು ಕೂಡ ಅವರ ಪ್ರತಿ ಕೋಣೆಗೂ ಹೋಗಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಏನು ಜಿಲ್ಲಾಧಿಕಾರಿಗಳ ಭವನಕ್ಕೆ ಬಾಂಬ್ ಬಿಡುತ್ತೇವೆ ಅಂತೇಳಿ ಏನು ಇಮೇಲ್ ಮೂಲಕ ಸಂದೇಶವನ್ನ ನೀಡಿದ್ರು, ಆ ಸಂದೇಶವನ್ನ ತಿಳಿದ ತಕ್ಷಣವೇ ಪೊಲೀಸರು ಎಚ್ಚೆತ್ತುಕೊಂಡು ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇಲ್ಲಿ ಭಯಭೀತ ವಾತಾವರಣ ಇರುವಂಥದ್ದು. ಜಿಲ್ಲಾ ಭವನದಲ್ಲಿ ಇರುವಂತಹ ಏನು ಸಿಬ್ಬಂದಿಗಳಿದ್ದಾರೆ, ಈ ಮೆಸೇಜ್ ಮುಟ್ಟಿದ ತಕ್ಷಣ ಭಯಭೀತರಾಗಿದ್ದಾರೆ. ಕೆಲವೊಂದಿಷ್ಟು ಜನ ತಮ್ಮ ಮನೆಗೆ ಫೋನ್ ಮಾಡಿ ಹೇಳ್ತಾ ಇರುವಂಥದ್ದು, ಭಯಭೀತ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು. ಮನೆಯವರು ಕೂಡ ಅವರಿಗೆ ಫೋನ್ ಮಾಡಿ ಹೇಗಿದೆ ಅನ್ನುವಂಥ ಪರಿಸ್ಥಿತಿಯನ್ನ ಕೇಳ್ತಾ ಇರುವಂಥ. ಒಟ್ಟಾರೆ ಜಿಲ್ಲಾ ಭವನಕ್ಕೆ ಹುಸಿ ಬಾಂಬ್ ಕರೆ ಏನು ಬಂದಿದೆ, ಅದಕ್ಕೆ ಸ್ಥಳಕ್ಕೆ ಈಗ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದವರು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದೆ ಯಾವ ರೀತಿ ತನಿಖೆ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಂತ್ ಕುಮಾರ್ ಜೊತೆ ಅಣ್ಣಪ್ಪ ಬಾರ್ಕಿ, TV9 ದಾವಣಗೆರೆ.